ಯಾಕೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇವೆ. ಕಾಂತಾರ ಸಿನಿಮಾ ತಂಡಕ್ಕೆ ಒಂದಲ್ಲ ಒಂದು ಸಂಕಷ್ಟ ಬರ್ತಾನೆ ಇದೆ. ಸಿನಿಮಾ ತಂಡದ ಸಾಲು ಸಾಲು ಕಲಾವಿದರು ಸಾವನ್ನಪ್ತಾ ಇದ್ದಾರೆ. ನೋಡಿ, ಈ ಹಿಂದೆ ಜೂನಿಯರ್ ಕಲಾವಿದರು ಇದ್ದಂತಹ ಬಸ್ ಏನಿತ್ತು, ಅದು ಸಾಗ್ತಾ ಇದ್ದಂಥ ಬಸ್ ಅವಾಗ ಪಲ್ಟಿಯಾಗಿತ್ತು. ಉಡುಪಿಯ ಕೊಲ್ಲೂರಿನಲ್ಲಿ ಆ ಬಸ್ ಪಲ್ಟಿಯಾಗಿ ಅಪಘಾತ ಸಂಭವಿಸಿತ್ತು. ಅದಾದ ನಂತರ ಗಾಳಿ ಮಳೆಗೆ ಒಂದು ಬೃಹತ್ ಸೆಟ್ ಏನು ಹಾಕಿದ್ರು ಅದು ಹಾರು ಹೋಗಿತ್ತು. ನಂತರ ಜೂನಿಯರ್ ಕಲಾವಿದ ಒಬ್ಬ ಈಜೋದಿಕ್ಕೆ ಹೋಗಿ ಸಾವನ್ನಪ್ಪಿದ್ದು. ಸೌಪರ್ಣಿಕಾ ನದಿಗೆ ಈಜೋದಿಕೆ ಅಂತ ಹೇಳಿ ತೆರಳಿದ್ದಂತಹ ಸಹ ಕಲಾವಿದ ಕಪಿಲ್, ಆತ ಸಾವನ್ನಪ್ಪಿದ್ದ. ಶೂಟಿಂಗ್ ಮುಗಿಸ್ಕೊಂಡು ಈತ ನದಿಗೆ ಈಜೋದಿಕೆ ಅಂತ ಹೇಳಿ ತೆರಳಿದ್ದ. ಆ ಟೈಮಲ್ಲಿ ಸಾವನ್ನಪ್ಪಿದ್ದ. ಮತ್ತೆ ಮೊನ್ನೆ ಅಷ್ಟೇ ರಾಕೇಶ್ ಪೂಜಾರಿ, ಸಹ ಕಲಾವಿದ, ಕಾಮಿಡಿ ಕಲಾವಿದ, ಹೃದಯಾಘಾತದಿಂದ ಸಾವನ್ನಪ್ಪಿದ್ದ. ಒಂದು ಮದುವೆ ಸಮಾರಂಭದಲ್ಲಿ, ಸಂಗೀತ ಸಮಾರಂಭದಲ್ಲಿ ಡಾನ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಕಾಣಿಸ್ಕೊಂಡಂಥ ಎದೆನೋವು, ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಆತ ಕೂಡ ಸಾವನ್ನಪ್ಪಿದ್ದ. ಹೀಗೆ ಸಾಲು ಸಾಲು ಘಟನೆಗಳು ಆಗ್ತಾನೇ ಇವೆ. ನೋಡಿ, ಈ ಹಿಂದೆ ಕೂಡ ಕಾಂತಾರ ಸೆಟ್ಟೇರಿದಾಗಲೂ ಕೂಡ ಚಿತ್ರ ನಿರ್ಮಾಣಕ್ಕೆ ಅಂತ ಹೇಳಿ ಕರೆಸ್ಕೊಂಡಿದ್ದಂತಹ ಸಹ ಕಲಾವಿದರಿಗೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ, ನಮಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ, ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಸರಿಯಾಗಿ ಮಾಡಿಕೊಟ್ಟಿಲ್ಲ, ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ, ತುಂಬಾ ನೋವು ಅನುಭವಿಸಿದ್ವಿ ಅಂಥೇಳಿ ಕೆಲವೊಂದಷ್ಟು ಜನ ಸಹ ಕಲಾವಿದರು ವಿಡಿಯೋ ಮಾಡಿ ತಮ್ಮ ನೋವನ್ನು ಹಂಚ್ಕೊಂಡಿದ್ರು. ಕಾಂತಾರ ಚಿತ್ರತಂಡದ ಮೇಲೆ ಆರೋಪಗಳನ್ನು ಮಾಡಿದರು. ಅದಾದ ನಂತರ ಮತ್ತೆ ಕ್ಲಿಯರ್ ಮಾಡಿದ್ರು, ಇಲ್ಲ ಎಲ್ರಿಗೂ ಸ್ಯಾಲ್ರಿ ಎಲ್ಲ ಕೊಟ್ಟಿದ್ದೀವಿ, ನಾವು ರೆಮ್ಯುನರೇಷನ್ ಏನು ಕೊಡಬೇಕಿತ್ತು ಎಲ್ಲವೂ ಕೊಟ್ಟಿದ್ದೀವಿ, ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ದಾರೆ ಅಂತಲೂ ಕೂಡ ಅದೇ ಕಲಾವಿದರಲ್ಲಿ ಇನ್ನೊಂದು ಗುಂಪು ಹೇಳಿತ್ತು. ಸೊ ಹೀಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಲಿಂದ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಒಂದೇ ತಿಂಗಳಲ್ಲಿ ನೋಡಿ, ಇಬ್ಬರು ಕಾಂತಾರ ಕಲಾವಿದರು ಸಾವನ್ನಪ್ಪಿದಂತಾಗಿದೆ. ಮೇ 6ನೇ ತಾರೀಕು, ಲಾಸ್ಟ್ ತಿಂಗಳು, ಸಹ ಕಲಾವಿದ ಕಪಿಲ್ ಸಾವನ್ನಪ್ಪಿದ್ದ. ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಕಪಿಲ್ ಸಾವನ್ನಪ್ಪಿದ್ದ. ಅದೇ ಮೇ ತಿಂಗಳಲ್ಲಿ 12ನೇ ತಾರೀಕಿಗೆ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದ. ಗೆಳೆಯನ ಮದುವೆಯಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಡಾನ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಕಾಣಿಸ್ಕೊಂಡಂತಹ ಎದೆನೋವು, ಸಾವನ್ನಪ್ಪು. ಇನ್ನು ನಿನ್ನೆ ಕೇರಳ ಮೂಲದ ವಿಜು ಸಾವನ್ನಪ್ಪಿದ್ದಾರೆ. ಆಗುಂಬೆ ಹೋಮ್ ಸ್ಟೇನಲ್ಲಿದ್ದಾಗ ವಿಜುಗೆ ಎದೆನೋವು ಕಾಣಿಸ್ಕೊಂಡಿದೆ. ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಆಸ್ಪತ್ರೆಗೆ ಹೋಗುವಾಗಲೇ ಆತ ಸಾವನ್ನಪ್ಪಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ನಿಜಕ್ಕೂ ದುರಂತ. ನೋಡಿ, 2 ತಿಂಗಳಲ್ಲಿ ಮೇ 6ನೇ ತಾರೀಕು ಒಂದು ಘಟನೆ ಆಗುತ್ತೆ. ಅದಾದ ನಂತರ ಮೇ 12ಕ್ಕೆ ಮತ್ತೊಂದು ಘಟನೆ. ಇವತ್ತಿನೂ ಜೂನ್ 12ನೇ ತಾರೀಕು, ಅಂದರೆ ಒಂದು ತಿಂಗಳ ಗ್ಯಾಪ್ನಲ್ಲಿ ಅಥವಾ ಒಂದೂವರೆ ತಿಂಗಳ ಗ್ಯಾಪ್ನಲ್ಲಿ 3 ಜನ ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಯಾಕೇನಾಗ್ತಾ ಇದೆ ಹಾಗಾದರೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ. ಒಂದು, ಈಗ ಕಪಿಲ್ ಸಾವನ್ ಬಗ್ಗೆ ಹೇಳೋದಾದರೆ, ಆತ ಶೂಟಿಂಗ್ ಮುಗಿಸ್ಕೊಂಡು ಆತ ನದಿಯಲ್ಲಿ ಈಜೋದಕ್ಕೆ ಹೋಗಿದ್ದ, ಹಾಗಾಗಿ ಆ ದುರಂತ ಸಂಭವಿಸಿತು, ಆತ ಸಾವನ್ನಪ್ಪಿದ್ದ ಅನ್ನುವಂಥದ್ದು ಒಂದು ಕಡೆ. ಈಗ ಕಪಿಲ್ನ ಸಾವು ಒಂದು ಕಡೆ. ಆದರೆ ರಾಕೇಶ್ ಪೂಜಾರಿ, ಇನ್ನು ಯಂಗ್ಸ್ಟರ್ ಕಾಮಿಡಿ ಕಿಲಾಡಿಗಳು ಸೀಸನ್ನಲ್ಲಿ ಗೆದ್ದಿದ್ದಂಥ ಆತ, ಇನ್ನು ಹೆಸರು ಮಾಡ್ತಾ ಇದ್ದಂಥ ಒಬ್ಬ ಕಲಾವಿದ, ಆತನಿಗೆ ಏಕಾಏಕಿ ಹೃದಯಾಘಾತ ಆಗುತ್ತೆ. ಆತನಿಗೆ ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಆತ ಸಾವನ್ನಪ್ತಾನೆ. ಮತ್ತು 1 ತಿಂಗಳ ಗ್ಯಾಪ್ನಲ್ಲಿ ಈಗ ವಿಜುಗೂ ಕೂಡ ಹೃದಯಾಘಾತ ಆಗಿರುವಂಥದ್ದು. ಆತ ಕೂಡ ಎದೆನೋವು ಅಂತ ಹೇಳಿದಾಗ ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ವಿಜುನ. ಬಟ್ ಚಿಕಿತ್ಸೆ ಅಲ್ಲೂ ಕೂಡ ಫಲಕಾರಿ ಆಗಲಿಲ್ಲ, ಆತ ಸಾವನ್ನಪ್ತ.